ಹುಷಾರಾಗಿರಿ. ಮೊದ್ಲೇ ಅವಳು ಬುದ್ಧಿವಂತೆ ಅಂತ ಹೇಳಿದ್ದೆ. ನಾನಿಂಥವ್ರನ್ನ ತುಂಬಾ ಜನರನ್ನ ನೋಡಿದ್ದೀನಿ ಮೇಡಮ್ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ಸಾರಿ ಮೇಡಮ್. ನೀನ್ ಸಾರಿ ಹೇಳಿದ್ರೆ ಅವಳು ವಾಪಸ್ ಬರ್ತಾಳಾ? ಹುಡುಕಿ, ಸರಿಯಾಗಿ ಹುಡುಕಿ. ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ನನಗ್ ಫೋನ್ ಮಾಡಿ. ಇಲ್ಲ ಅಂದ್ರೆ ನಾನೇ ನಿಮ್ಮಿಬ್ಬರನ್ನ ಸಾಯಿಸ್ತೀನಿ. ಸರಿ ಮೇಡಮ್. ಬೇಗ ಹುಡುಕಿ ಹೋಗಿ. ಮೇಡಮ್, ಇನ್ನೊಂದು ವಿಷಯ. ಏನು? ಯಾರೋ ಇಬ್ರು ಆ ಹುಡುಗಿ ಫೋಟೋ ಹಿಡ್ಕೊಂಡು ಎಲ್ರೂ ಕೇಳ್ತಿದ್ದಾರೆ. ಡೈರೆಕ್ಟ್ ನಮ್ಮ ಹತ್ರನೂ ಬಂದು ಕೇಳಿದ್ರು. ನಿಹಾರಿಕಾ ಮತ್ತೆ ಡೇವಿಡ್ ಅನ್ನೋರು ಸೇರಿ ಕಿಡ್ನಾಪ್ ಮಾಡಿದ್ದಾರೆ. ಈಗಷ್ಟೇ ಹುಡುಗಿ ತಪ್ಪಿಸ್ಕೊಂಡ್ಲು ಅಂತ ಹೇಳ್ಬೇಕಾಗಿತ್ತು. ನಾವ್ಯಾಕೆ ಕೇಳ್ತೀವಿ ಮೇಡಮ್? ನೀವು ತುಂಬಾ ಬುದ್ಧಿವಂತರಲ್ವಾ, ಹೇಳಿದ್ರು ಹೇಳ್ತೀರಾ. ಹಾಗೆ ಹುಡುಕ್ತಾ ಇರೋರು ಅವನಿ ಶ್ರೀಕರೇ ಆಗಿರ್ತಾರೆ ಅಲ್ಲ, ಅವರೇ. ಅವ್ರಿಗೆ ಸಿಗದೆ ಇರೋ ಹಾಗೆ ಮಗುನ ಬೇಗ ಹುಡುಕಿ. ಸರಿ ಮೇಡಮ್. ಹೋಗಿ, ಅರ್ಧ ಗಂಟೆಲಿ ನನಗೆ ಫೋನ್ ಬರಬೇಕು. ಮೊದಲು ನಡೆಯೋ ಇಲ್ಲಿಂದ. ಆ ಸೌಮ್ಯ ಅವನಿಗಾಗ್ಲಿ ಸುಜಾತಕ್ಕಾಗ್ಲಿ ಸಿಕ್ಕಿದ್ಲು ಅಂದ್ರೆ ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಬಂಗಾರ, ಏನಾಯ್ತು? ಯಾರಿಗೆ ಬೈತಾ ಇದ್ದೆ? ಫೋನ್ ಯಾರ್ದು? ಆ ಸೌಮ್ಯ ಕಿಡ್ನಾಪ್ ಮಾಡಿರೋ ಪ್ಲೇಸಿಂದ ತಪ್ಪಿಸ್ಕೊಂಡಿದ್ದಾಳೆ. ಏನು? ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು, ಎಲ್ಲಾನು ನಾಶ ಮಾಡ್ಬಿಟ್ರು. ಬಂಗಾರ, ಅವಳು ಏನಾದ್ರೂ ನೇರವಾಗಿ ಅವಳ ಮನೆಗೆ ಹೋದ್ರೆ ಆಮೇಲೆ ನಮ್ಮ ಪರಿಸ್ಥಿತಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಿ ಅಲ್ವಾ? ಅಮ್ಮ, ಸೌಮ್ಯ, ಸೌಮ್ಯ, ಅಮ್ಮ ಸೌಮ್ಯ. ಬಂದ್ಬಿಟ್ಲು ನನ್ನ ಮಗಳು, ನನ್ನ ಹತ್ರ ಬಂದ್ಬಿಟ್ಲು. ನಿನ್ನ ಸ್ಕೂಲಿಗೆ ಕಳ್ಸಲ್ಲ, ನಿನ್ ಎಲ್ಲಿಗೂ ಕಳ್ಸಲ್ಲ. ನಿನ್ನ ನನ್ನ ಕಣ್ ಮುಂದೆನೇ ಇಟ್ಕೋತೀನಿ. ನೀನ್ ಸ್ಕೂಲ್ಗೆ ಹೋಗಲ್ಲ ಅಂದೆ, ನಾನೇ ಅನಾವಶ್ಯಕವಾಗಿ ನೀನ್ ಕಳಿಸ್ದೆ. ನಂದೆ ತಪ್ಪಿಲ್ಲ, ನಂದೇ ತಪ್ಪು. ನನ್ನನ್ನು ಕ್ಷಮಿಸಮ್ಮ. ನೀನ್ ನನಗೆ ಕಾಣಿಸ್ದೇ ಇದ್ದಿದ್ದಕ್ಕೆ ನನ್ನ ಪ್ರಾಣನೇ ಹೋದಾಗಾಯ್ತು. ಇವಾಗ ವಾಪಸ್ ಪ್ರಾಣ ಬಂದಾಗಾಯ್ತು. ನಿನ್ ಬಗ್ಗೆ ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಆಂಟಿ ಬಿಟ್ಬಿಡಿ ಆಂಟಿ. ಆಂಟಿ ಬಿಡಿ ಆಂಟಿ, ನಾನು ಸೌಮ್ಯ ನೋಡಕ್ ಬಂದಿದ್ದೀನಿ. ಆ ನಿಹಾರಿಕಾ ನಿನ್ನ ಏನ್ ಮಾಡಿದ್ಲು ಅಂತ ನಾನು ಎಷ್ಟು ಭಯ ಪಟ್ಟಿದ್ನೋ ಗೊತ್ತಾ? ಸುಜಾತ, ಏನಾಯ್ತು ನಿನ್ಗೆ? ನನ್ನ ಮಗಳನ್ನ ಬಿಡು, ನಿನ್ಗೆ ಹೇಳ್ತಿರೋದು ಬಿಡು. ನೀನ್ ಊಟ ಮಾಡಿರ್ಲಿಲ್ಲ ಅಲ್ವಾ? ನಿನಗೆ ಎಷ್ಟು ಹಸಿವಾಗಿರುತ್ತೋ ಏನೋ, ಊಟ ಬಡಿಸ್ತೀನಿ ಬಾ. ಆಂಟಿ ಬಿಡಿ ಆಂಟಿ. ಸೌಮ್ಯ ಬಂದ್ಲು ರೀ. ಏ ಸುಜಾತ, ಹೇಳೋದು ಅರ್ಥ ಆಗ್ತಿಲ್ವಾ? ನನ್ನ ಮಗಳನ್ನ ಬಿಡು. ಸೌಮ್ಯ, ಮತ್ತೆ ಸೌಮ್ಯ ಎಲ್ಲಿ? ನಿನ್ ಮಗಳು ಬರ್ಲಿಲ್ಲ ಸುಜಾತ. ಇವಳು ನನ್ನ ಮಗಳು. ನನ್ನ ಮಗಳನ್ನ ಹಿಡ್ಕೊಂಡು ನಿನ್ ಮಗಳು ಅಂತಿದ್ಯಾ, ತಬ್ಕೊಂಡು ಮುತ್ಕೊಡ್ತಿದ್ಯಾ. ನಿನ್ ಮಗಳು ಕಾಣಿಸ್ಲಿಲ್ಲ ಅಂತ ನನ್ನ ಮಗಳನ್ನ ಹಿಡ್ಕೊಂಡು ನಿನ್ ಮಗಳು ಅಂತೀಯಲ್ಲ. ಹಾಗಾದ್ರೆ ನನ್ನ ಸೌಮ್ಯ ನಿಜವಾಗ್ಲೂ ಬಂದಿಲ್ವಾ? ಬಂದಿಲ್ಲ ಸುಜಾತ. ಸೌಮ್ಯ ಸ್ಕೂಲಿಂದ ಮಿಸ್ ಆಗಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಮನೆಗೆ ಬಂದಿದ್ದಾಳೆ ಇಲ್ವಾ ಅಂತ ನೋಡಕ್ ಬಂದೆ. ನೀವ್ ನೋಡಿದ್ರೆ ನನ್ನೇ ಸೌಮ್ಯ ಅಂತ ತಿಳ್ಕೊತಾ ಇದ್ದೀರಾ. ಸೌಮ್ಯ ಬಂದಿಲ್ಲ ಅಂತ ಗೊತ್ತಾಯ್ತಲ್ಲ, ನಡಿ ಹೋಗೋಣ. ಏನ್ರಿ, ಚಿನ್ನಿನ ಸ್ವಲ್ಪ ಹೊತ್ತು ನನ್ನ ಜೊತೆ ಇರಿಸ್ಕೋತೀನಿ. ನೀನ್ ನೋಡಿದ್ರೆ ಒಳ್ಳೆ ವಿಚಿತ್ರವಾಗಿ ಆಡ್ತಾ ಇದೀಯಾ. ನನ್ ಮಗಳನ್ನೇನಾದ್ರೂ ಇಲ್ಲಿ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯ ಅಂತ ನನಗೆ ಭಯ ಆಗ್ತಿದೆ. ಏನ್ರಿ ನೋಡ್ರಿ, ಬಿಡ್ದೇನೆ ಹೇಗ್ ಕರ್ಕೊಂಡು ಹೋಗ್ತಿದ್ದಾಳೆ. ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋಗಲ್ವಾ ಹೇಳು? ಮತ್ತೆ ನನ್ನ ಮಗಳೆಲ್ಲಿ? ನಿನ್ನ ಮಗಳು ನಿನ್ನ ಕಣ್ಮುಂದೆ ಬಂದ ಹಾಗೆ ಪ್ರತಿಯೊಂದು ಮಾತುಗೂ ಊಹೆ ಮಾಡ್ಕೋತಾ ಇದೀಯಾ. ಹೀಗೆ ಜಾಸ್ತಿ ಯೋಚನೆ ಮಾಡಿ ಏನಾಗೋಗುತ್ತೋ ನಿನಗೆ ಅಂತ ಭಯ ಆಗ್ತಾ ಇದೆ. ಬಾ ಇಲ್ಲಿ ಬಾ. ಕೂತ್ಕೋ ಸುಜಾತ.
ಅವನಿ ಸೌಮ್ಯನ ಹೇಗಾದ್ರೂ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಳಲ್ವಾ? ಸೌಮ್ಯ ಅವನಿಗೆ ಖಂಡಿತವಾಗ್ಲೂ ಸಿಗ್ತಾಳೆ, ನಮ್ಮ ಹತ್ರ ಕರ್ಕೊಂಡು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀನೇನು ಭಯ ಪಡಬೇಡ. ಕೆಳಗಡೆ ಹೋಗೋಣ ನಡಿ. ಬಾ. ಗೌತಮಿ, ಈ ವೆಜಿಟೇಬಲ್ಸ್ ಕಟ್ ಮಾಡ್ಲಾ? ಕುಕ್ಕರ್ ಇಟ್ಟಿದ್ದೀನಲ್ವಾ, ಒಂದು 15 ನಿಮಿಷ ಟೈಮ್ ಬೇಕಾಗತ್ತೆ. ಆಮೇಲೆ ಬಂದು ನಾನು ಕಟ್ ಮಾಡ್ಕೋತೀನಿ ಬಿಡಿ. ನಡೀರಿ. ಯಾರ ಮನೆನೋ ಏನೋ, ಸ್ವಲ್ಪ ಹೊತ್ತಿದ್ದು ಮೆಲ್ಲಕ್ಕೆ ಯಾರಿಗೂ ಕಾಣಿಸ್ದೇ ಇದ್ದಂಗೆ ಹೊರಗಡೆ ಹೊಟ್ಟೋಗ್ತೀನಿ. ಆ ರೇಣುಕಾಯಿಂದ ಫೋನ್ ಏನಾದ್ರು ಬಂತಾ? ಇನ್ನೂ ಬಂದಿಲ್ಲ. ಆ ಮರಿ ರಾಕ್ಷಸಿ ಇನ್ನೂ ಸಿಕ್ಕಿರಲ್ಲ. ಭಾವನಿ. ಅಮ್ಮ. ಅಮ್ಮ ಇಲ್ಲಿ ನೋಡಿ, ಈ ಮಗುನೆಲ್ಲಾದ್ರೂ ನೋಡಿದ್ರ? ನೋಡಿದೀವಿ ಸರ್. ಎಲ್ಲಿ? ಈಗ ತಾನೇ ನೋಡಿದ್ವಿ. ಯಾರನ್ನೋ ನೋಡಿ ಭಯ ಪಡ್ತಾ ಇದ್ಲು. ಅಲ್ಲಿ ನೋಡಿ, ಆ ಮನೆ ಒಳಗಡೆ ಹೋದ್ಲು ಅನ್ಸುತ್ತೆ. ಓಕೆ ರೀ, ಥ್ಯಾಂಕ್ಸ್. ಪರವಾಗಿಲ್ಲ. ಅದು ನಿಹಾರಿಕಾ ಅವ್ರ ಮನೆ ಅಲ್ವಾ ಪಾವ? ಹೌದು. ಸೌಮ್ಯಗೆ ಅದು ನಿಹಾರಿಕಾ ಅವ್ರ ಮನೆ ಅಂತ ಗೊತ್ತಿಲ್ಲ, ಅದಕ್ಕೆ ಆ ಮನೆ ಒಳಗೆ ಹೋಗಿರ್ತಾಳೆ. ನನಗನ್ಸೋ ಹಾಗೆ ಯಾರ ಹತ್ರದಿಂದಲೋ ತಪ್ಪಿಸ್ಕೊಂಡು ಬಂದಿರ್ತಾಳೆ ಅನ್ಸುತ್ತೆ. ಯಾವ ಕಡೆ ಹೋಗ್ಬೇಕು ಗೊತ್ತಾಗದೆ ಆ ಮನೆ ಒಳಗೆ ಹೋಗಿರ್ತಾಳೆ. ಬಾವಾ, ನಾವು ಹೋಗಿ ಕೇಳೋಣ ಬಾ. ನಡಿ ಬಾವಾ. ನಮ್ಮನೆಗೆ ಯಾಕೆ ಬಂದ್ರಿ? ನಮ್ಮ ಸೌಮ್ಯನ ಏನ್ ಮಾಡಿದ್ರಿ? ಬುದ್ಧಿ ಇದೆಯಾ ನಿಮ್ಗೆ? ತಲೆ ಕೆಟ್ಟು ಓಡಾಡ್ತಿದ್ದೀರಲ್ಲ ನೀವು. ಆ ಮಗು ವಿಷಯದಲ್ಲಿ ಜಗಳ ಮಾಡ್ಕೊಂಡೆ ಅಲ್ವಾ ನನ್ನ ಮಗಳು ಒಳಗೆ ನಮ್ಮ ಮನೆಗೆ ಬಂದಿರೋದು. ಇಲ್ಲಿಗೆ ಬಂದು ಮತ್ತ್ಯಾಕೆ ಆ ವಿಷಯ? ನನ್ನ ಹೆಂಡತಿಗೆ ಇಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ವ ನೀವು? ನಿಮ್ಮಿಂದ ನನಗೆ ಮಾಮೂಲಿ ಅನುಮಾನ ನಡೆದಿಲ್ಲ, ಇದಕ್ಕಿಂತ ಜಾಸ್ತಿ ಅನುಭವಿಸ್ತೀರಾ ನೀವಿಬ್ರು. ನೋಡ್ತಾ ಇರಿ. ನಿಮ್ ಜೊತೆ ಮಾತು ಅನಾವಶ್ಯಕ. ಮರ್ಯಾದೆಯಿಂದ ಹೊರಗಡೆ ಹೋಗಿ. ನಮ್ಮ ಸೌಮ್ಯ ನಿಮ್ಮ ಮನೇಲೇ ಇದ್ದಾಳೆ. ಅಷ್ಟಕ್ಕೂ ಅವಳು ನಮ್ಮ ಮನೇಲಿರೋದು ಅಂದ್ರೇನು? ಏನ್ ಮಾತಾಡ್ತಿದ್ಯಾ ನೀನು? ನಮ್ಮ ಸೌಮ್ಯ ನಿಮ್ಮ ಮನೆಯೊಳಗೆ ಬಂದ್ಲು. ನೀವು ನೋಡಿದ್ರಾ? ಹಾಗೆ ಮಾತಾಡ್ತಿದ್ದೀರಾ?
ಸೌಮ್ಯಗೋಸ್ಕರ ಹುಡುಕ್ತಾ ಬರ್ತಿರ್ಬೇಕಾದ್ರೆ ಹೊರಗಡೆ ನಮಗೆ ಈ ವಿಷಯ ಗೊತ್ತಾಯ್ತು. ಸೌಮ್ಯ ಒಳಗಡೆ ಬರೋದನ್ನ ನೋಡಿದವ್ರು ಹೇಳಿದ್ರು. ಏನು ಕತ್ಲಲ್ಲಿ ಬಾಣ ಬಿಡೋ ಥರ ಬಿಡ್ತಾ ಇದ್ದೀರಾ ಅಥವಾ ಇದ್ಯಾವುದಾದ್ರೂ ಹೊಸ ಡ್ರಾಮಾನಾ? ನಾನು ನಮ್ಮನೆಯಲ್ಲಿರೋದು ಕೂಡ ನಿಮ್ಗೆ ಇಷ್ಟ ಇಲ್ವಾ? ಇಲ್ಲಿಂದನೂ ಕೂಡ ಕಳಿಸ್ಬೇಕು ಅಂತಿದ್ದೀರಾ? ನೀವು ಪ್ರತಿ ಸರಿ ನಮ್ಮ ನಿಹಾರಿಕಾಗೆ ತೊಂದರೆ ಕೊಡ್ತಾನೆ ಇದ್ದೀರಾ. ಇವಾಗ ನೀವು ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ನಾನು ವೇದವತಿ ಅವರಿಗೆ ಫೋನ್ ಮಾಡಿ ಮಾತಾಡ್ಬೇಕಾಗುತ್ತೆ. ನಮ್ಗೇನು ಈ ಟಾರ್ಚರ್ ಅಂತ ಫೋನ್ ಮಾಡಿ ಗೌತಮಿ. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ ಸೌಮ್ಯ ಈ ಮನೆಗೆ ಬಂದಿಲ್ಲ. ಯಾರ ಮನೆಗೆ ಹೋಗಿದ್ದಾಳೋ ನೀವೇ ಹೋಗಿ ಹುಡ್ಕೊಳ್ಳಿ. ಹೇಳ್ದವ್ರಿಗೂ ಬುದ್ಧಿ ಇಲ್ಲ, ಬಂದಿರೋರಿಗೂ ಬುದ್ಧಿ ಇಲ್ಲ. ನೀನು ಮುಖ ನೋಡ್ತಾ ಇದ್ದೀರಾ? ಹೋಗಿ ಹೋಗಿ. ನಮ್ ಸೌಮ್ಯ ನಿಮ್ ಮನೇಲೇ ಇದ್ದಾಳೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಸೌಮ್ಯ, ಸೌಮ್ಯ, ಅರೆ ಸೌಮ್ಯ, ಏಯ್ ನಿಂತ್ಕೋ. ನಾವು ನಿಮ್ ಮನೆ ಪೂರ್ತಿ ಹುಡುಕ್ಬೇಕು, ಇರಿ. ಏಯ್ ನಿಂತ್ಕೋ. ಹೇಗ್ ಕಾಣಿಸ್ತಿದೀವಿ ನಿನ್ ಕಣ್ಗೆ? ನಮ್ಮನೆ ನೀವ್ ಚೆಕ್ ಮಾಡೋದು ಅಂದ್ರೇನು? ನಾವು ಕಳ್ಳರ ಹಾಗೆ ಕಿಡ್ನಾಪರ್ಗಳ ಹಾಗೆ ಕಾಣಿಸ್ತಿದೀವ ನಿಮ್ ಕಣ್ಗೆ? ಅಲ್ಲ ಅಂದ್ಮೇಲೆ ನೀವ್ಯಾಕೆ ಭಯ ಪಡ್ತಿದ್ದೀರಾ? ನಮ್ ಸೌಮ್ಯ ನಿಮ್ ಮನೇಲೇ ಇದ್ದಾಳೆ, ನಾವು ಚೆಕ್ ಮಾಡ್ಬೇಕು. ಅರೆ ಹಲೋ ಹಲೋ, ನಿಮಗೆ ಹೇಳ್ತಾ ಇದ್ರೆ ಅರ್ಥ ಆಗಲ್ವಾ? ಸರಿ ಬಿಡು, ನೋಡ್ಲಿ ಬಿಡು ಕೃಷ್ಣ, ನಾವೇನ್ ಬಚ್ಚಿಟ್ಟಿಲ್ಲ ಅಲ್ವಾ? ಬಾ ಬಾವಾ. ನಡಿಯವನಿ. ಬಾವಾ ನಡಿ. ಸೌಮ್ಯ, 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 ಬಾವಾ ಅಲ್ಲಿ ಚೆಕ್ ಮಾಡು. ಸೌಮ್ಯ, 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 ಸೌಮ್ಯ. ಬಂಗಾರ, ಏನು? ಆ ಹುಡುಗಿ ಕಿಡ್ನಾಪರ್ಸ್ ಕೈಯಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ಅವಳು ನೇರವಾಗಿ ಅವಳ ಮನೆಗೆ ಹೋಗ್ತಾಳೆ ಹೊರತು ನಮ್ಮ ಮನೆಗೆ ಏನಕ್ಕೆ ಬರ್ತಾಳೆ ಹೇಳು? ದಾಟ್ರು ತಂದು. ಎಲ್ಲ ಹೋಗಿರ್ತಾಳೆ? ಎಲ್ಲಿದ್ದಾಳೆ ಬಾವಾ? ಬಾವಾ, ಸೌಮ್ಯ, 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 ಬಾಲ್ಕನಿಯಲ್ಲಿ, ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ ಎಲ್ಲ ಕಡೆ ಹುಡುಕಿದ್ರಾ? ಯಾರೋ ಹೇಳಿದ್ದಕ್ಕೆ ಓಡೋಡ್ ಬಂದ್ಬಿಟ್ರು. ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ಇನ್ಯಾರೋ ಆಗಿರುವಾಗ ನಮ್ಮನೆಗೆ ಬಂದು ಹುಡುಕ್ತಿದ್ದೀರಲ್ಲ? ಏಯ್, ನಿಮ್ಮ ಅನುಮಾನ ತೀರ್ತಲ್ವಾ? ಇನ್ ಹೊರಡಿ. ಇನ್ನೊಂದ್ಸಲ ಹೀಗೆ ಬರಬೇಡಿ. ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ನಡಿ.
ಈಗಷ್ಟೇ ನಮಗೆ ಹೇಳ್ದವರು ಸರಿಯಾಗಿ ನೋಡಿರ್ತಾರೆ ಅಂತೀಯ. ಅಷ್ಟಕ್ಕೂ ಅವ್ರು ನೋಡಿದ್ದು ನಮ್ಮ ಸೌಮ್ಯನೇನಾ? ಈಗ ನನಗೂ ಅದೇ ಅನುಮಾನ ಬರ್ತಾ ಇದೆ ಭಾವ. ಸೌಮ್ಯ ಕಿಡ್ನಾಪರ್ಗಳಿಂದ ತಪ್ಪಿಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಸೌಮ್ಯ ಏನಾದ್ಲು? ಸೌಮ್ಯನ ಕರ್ಕೊಂಡು ಅಕ್ಕನ ಹತ್ರ ಹೋಗ್ಬೋದು ಅಂತ ತುಂಬಾ ಸಂತೋಷ ಪಟ್ಟೆ. ಮೊದಲು ಇಲ್ಲಿಂದ ಹೊರಡೋಣ ಬಾ. ನಿನಗೆ ತೊಂದರೆ ಕೊಡೋದಕ್ಕೆ ಆ ಹುಡುಗಿನ ಹುಡ್ಕೋದಕ್ಕೆ ಬಂದ ಹಾಗೆ ನೆಪ ಇಟ್ಕೊಂಡು ಬೇರೆ ಬಂದಿದ್ರು. ಅಷ್ಟಕ್ಕೂ ಆ ಕಿಡ್ನಾಪರ್ಸ್ಗಳಿಂದ ತಪ್ಪಿಸ್ಕೊಂಡ ಸೌಮ್ಯ ಏನಾದ್ಲು ಅಂತ? ಅವಳು ನಮ್ಮ ಮನೆಯಲ್ಲೇ ಇದ್ದಾಳೆ. ನಿಜವಾಗ್ಲೂನಾ? ಕೆಟ್ಟ ವಿಷಯಗಳಲ್ಲಿ ಸುಳ್ಳು ಹೇಳ್ತೀನಾ? ಒಳ್ಳೆ ವಿಷಯಗಳಲ್ಲಿ ಹೇಳ್ಬೋದೇನೋ. ಅಳಿಮಯ್ಯ, ಕೃಷ್ಣ, ಅಳಿಮಯ್ಯ, 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 ಏಳು ಏಳು ಅಳಿಮಯ್ಯ. ನಿನ್ಗಿದ್ಯೇನೋ ರೋಗ? ಬಂಗಾರ, ನೀನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ರೆ ತಲೆ ತಿರ್ಗಲ್ವಾ ಹೇಳು? ಇದು ಬೆಟರ್. ಅಳಿಯಂದ್ರು ಹೆಂಗಾಗಿರೋದಕ್ಕೆ ತಲೆ ಮಾತ್ರನೇ ತಿರುಗ್ತಿದೆ. ನನ್ಗಂತೂ ಪ್ರಾಣನೇ ಹೋಗೋ ಥರ ಇದೆ. ಗೌತಮಿ, ನಾವು ಮತ್ತೆ ತೀರ್ಥಯಾತ್ರೆಗೆ ಹೋಗೋದು ಬೆಟರ್ ಅನಿಸ್ತಿದೆ. ಅಬ್ಬಬ್ಬ, ಸ್ವಲ್ಪ ನಿಮ್ಮ ಮಾತು ನಿಲ್ಸಿ. ನಿಹಾ, ನೀನು ಹೇಳಿದ್ ನಿಜವಾಗ್ಲೂ ನಿಜನಾ? ಹೌದು ಗೌತಮಿ, ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ, ಬನ್ನಿ. ಬನ್ನಿ. ನಡಿ ಅಳಿಮಯ್ಯ. ಈ ರೂಮಲ್ಲೇ ಇದ್ದಾಳೆ. ಅವ್ರು ಈ ರೂಮ್ನ ಹುಡ್ಕಿದ್ರು ತಾನೆ? ಸಿಕ್ತಿರೋ ಹಾಗೆ ಬಚ್ಚಿಟ್ಟಿದ್ದೀನಲ್ವಾ? ಎಲ್ಲಿದ್ದಾಳೆ? ಇದು ಯಾವ ಸ್ಕ್ರೀನ್ ಪ್ಲೇ ಬಂಗಾರ? ತುಂಬ ಬುದ್ಧಿವಂತ ಅನ್ಕೊಂಡಿರೋ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀಯಾ? ನಾವು ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಿರ್ಬೇಕಾದ್ರೆ ಇವಳು ನಮ್ಮನೆ ಅಂತ ಗೊತ್ತಿಲ್ಲದೆ ಸೌಮ್ಯ ನಮ್ಮನೆ ಒಳಗಡೆ ಬರೋದನ್ನ ನಾನು ನೋಡಿ. ನಾವು ಬಾಲ್ಕನಿಯಿಂದ ಕೆಳಗಡೆ ಬರ್ಬೇಕಾದ್ರೆ ಇವಳು ಬೆಡ್ರೂಮ್ ಒಳಗಡೆ ಹೋಗೋದನ್ನು ಕೂಡ ನೋಡಿದೆ. ಹಾಗೆ ನಮ್ಮನೆಯೊಳಗೆ ಬಂದು ಪ್ರಜ್ಞೆ ಕಳ್ಕೊಂಡು ಬಿದ್ದೋದ್ಲು. ಯಾವುದಕ್ಕೂ ಒಳ್ಳೇದು ಅಂತ ನಾನು ಒಳಗಡೆ ಬಂದು ಇವಳನ್ನ ಕಬೋರ್ಡಲ್ಲಿ ಬಚ್ಚಿಟ್ಟೆ. ಅದಕ್ಕೆ ಅವ್ರಿಗೆ ಕಾಣಿಸ್ಲಿಲ್ಲ. ಆಹಾ, ನಾನು ಹೇಳ್ತಿದ್ ಮಾಮೂಲಿ ಬುದ್ಧಿವಂತಿಕೆ ಅಲ್ಲ. ನಾನು ಮಾಡೋದು ಲೋಕಲ್ ಬುದ್ಧಿವಂತಿಕೆ ಆದ್ರೂ ನಿನ್ ಮಾತ್ರ ಇಂಟರ್ನ್ಯಾಷನಲ್ ಬುದ್ಧಿವಂತಿಕೆ. ಈ ವಿಷಯನ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಕೃಷ್ಣ ಗೌತಮಿ ಹತ್ರ ರಹಸ್ಯ ಹಾಗೆ ಇರುತ್ತೆ, ಆದ್ರೆ ನಿಮ್ಮ ಹತ್ರ ಇರಲ್ಲ ಡ್ಯಾಡಿ. ಅದಕ್ಕೆ ಹೇಳಲಿಲ್ಲ. ಸಡನ್ ಆಗಿ ಅವನಿ ಅವ್ರು ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಬರೋದನ್ನ ನೋಡಿನೇ ಇವಳನ್ನ ಬಚ್ಚಿಟ್ಟಿದ್ದು. ಒಟ್ನಲ್ಲಿ ತಿರುಗಿ ವಾಪಸ್ ನಮ್ಮ ಮನೆಗೆ ಬಂದ್ಲು. ಸರಿ, ಇವಾಗ ಇವಳನ್ನ ಏನ್ ಮಾಡ್ತೀಯಾ? ಫಾರಿನ್ ಅವ್ರ ಹತ್ರ ಇವಳನ್ನ ಕಿಡ್ನಾಪ್ ಮಾಡಿಸಿರೋದಕ್ಕೆ
ಇವಳನ್ನ ಅಡ್ಡ ಇಟ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ತೀನಿ.